ಬಳ್ಳಾರಿಯ ಬ್ಯಾನರ್ ಗಲಾಟೆ ಹಳೆಯ ರಾಜಕೀಯ ವೈರಿಗಳನ್ನು ಒಂದು ಮಾಡಿಬಿಟ್ಟಿದೆ. ಹೌದು, ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ಯಾನರ್ ಗಲಾಟೆ ನಡೀತು. ಇದು ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಶತ್ರುವಿನ ಶತ್ರು ನಮಗೆ ಮಿತ್ರ ಅನ್ನುವಂತಹ ಸೂತ್ರದ ಪರಿಪಾಲನೆ ಏನಾದರೂ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಹೌದು, ಶತ್ರುವಿನ ಶತ್ರು ನಮಗೆ ಮಿತ್ರ ಎಂಬಂತೆ ಎಚ್ ಡಿ ಕುಮಾರಸ್ವಾಮಿ ರೆಡ್ಡಿ ದೋಸ್ತಿ ಮುಂದುವರೆದಿದೆ. ಕುಮಾರಸ್ವಾಮಿ ಕರೆ ಮಾಡಿ ಈಗ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕುಮಾರಸ್ವಾಮಿಗೆ ಕರೆ ಮಾಡಿ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ. ಕುಮಾರಸ್ವಾಮಿಗೆ ಧನ್ಯವಾದವನ್ನು ಹೇಳಿದ್ದಾರೆ ಬಳ್ಳಾರಿ ಗಣಿ ಧಣಿ ಜನಾರ್ದನ ರೆಡ್ಡಿ. ನನ್ನ ತಲೆ ಕಾಯುವ ಕೆಲಸವನ್ನು ಮಾಡಿದ್ದೀರಿ ಅಂಥೇಳಿ ಜನಾರ್ದನ ರೆಡ್ಡಿ ಕುಮಾರಸ್ವಾಮಿಯವರ ಹತ್ರ ಮಾತಾಡಿರೋದು. ಏಕೆಂದರೆ ಕುಮಾರಸ್ವಾಮಿಯವರು ಈ ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳನ್ನು ಮಾಧ್ಯಮದ ಮೂಲಕ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡಿರ್ತಾರೆ. ಸೊ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ, ರಾಜಕೀಯವಾಗಿ ಬದ್ಧ ವೈರಿಗಳು ಅಂತ ಕರೆಸ್ಕೊಂಡವರು ಈಗ ಒಂದು ಮೈತ್ರಿ, ಮಗದೊಂದು ಕಡೆ ಈ ಹಳೆ ದ್ವೇಷವನ್ನೆಲ್ಲ ಮರೆತು ಕಾಂಗ್ರೆಸ್ ವಿರುದ್ಧ ತಾವು ಯಾವ ರೀತಿ ಇದ್ದೀವಿ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಎಂಬಂತೆ ಎಚ್ ಡಿ ಕುಮಾರಸ್ವಾಮಿ ಜನಾರ್ದನ್ ರೆಡ್ಡಿ ಒಂದಾಗಿರೋ ಹಾಗೆ ಕಾಣ್ತಾ ಇದೆ. ರೆಡ್ಡಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾ ಹೋಗ್ತಾರೆ. ಜನಾರ್ದನ್, ಅದೇನೋ ಒಂದು ಮಾತಿದೆಯಲ್ಲ, ಶತ್ರುವಿನ ಶತ್ರು ನಮಗೆ ಮಿತ್ರ ಎಂಬಂತೆ, ಹಾಗೆ ಈಗ ಬಳ್ಳಾರಿ ಬ್ಯಾನರ್ ಗಲಾಟೆ ಅನ್ನೋದು ಜನಾರ್ದನ್ ರೆಡ್ಡಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಒಂದು ಮಾಡಿಬಿಡುತ್ತಾ ಅಂತ. ಯಾಕಂದರೆ ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ನೀವು ಹೇಳಿದಾಗೆ ರಾಜಕೀಯದಲ್ಲಿ ಶಾಶ್ವತವಾಗಿ ಯಾರು ಶತ್ರುಗಳು ಇಲ್ಲ, ಮಿತ್ರರು ಇರಲ್ಲ ಅನ್ನೋದು ಸ್ಪಷ್ಟ. ಯಾಕಂದ್ರೆ ಕುಮಾರಸ್ವಾಮಿ ಮತ್ತು ಜನಾರ್ದನ್ ರೆಡ್ಡಿ ರಾಜಕೀಯವಾಗಿ ಬದ್ಧ ವೈರಿಗಳು. ಒಂದು ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧವೇ ಸದನದಲ್ಲಿ ಗುಡುಗಿದ್ರು ಕುಮಾರಸ್ವಾಮಿ, ಸಿಡಿಯನ್ನ ಪ್ರದರ್ಶನ ಮಾಡಿದ್ರು, 150 ಕೋಟಿ ರೂಪಾಯಿನ ಹಗರಣವನ್ನ ಬಹಿರಂಗ ಮಾಡಿದ್ರು. ಅದು ಸಾಕಷ್ಟು ಸಮಯದ ಹಿಂದೆ. ಆ ನಂತರದಲ್ಲೂ ಸಹಿತ ಅವರ ನಡುವಿನ ಸಂಘರ್ಷ ಹಾಗೆ ಮುಂದುವರ್ಕೊಂಡು ಬಂದಿತ್ತು, ಮನಸ್ತಾಪ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಕುಮಾರಸ್ವಾಮಿ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿರೋ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಸಹಿತ ಬಿಜೆಪಿ ನಾಯಕರ ಜೊತೆಯಲ್ಲಿ ಒಳ್ಳೆ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಜೊತೆ ಯಾವುದೇ ಸಂಬಂಧ ಬೆಳೆದಿರ್ಲಿಲ್ಲ ಈ ದಿನಗಳಲ್ಲಿ, ಮೈತ್ರಿ ಆದರೂ ಸಹಿತ. ಈಗ ಬಳ್ಳಾರಿಯಲ್ಲಿ ಈ ಘಟನೆ ನಡೆದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಜನಾರ್ದನ್ ರೆಡ್ಡಿ ಅವರಿಗೆ ಫೋನ್ ಮಾಡಿ ಧೈರ್ಯದ ಮಾತನ್ನ ಹೇಳಿದ್ದಾರೆ. ಯಾವುದೇ ರೀತಿಯಲ್ಲಿ ಕೂಡ ಟೆನ್ಷನ್ ಆಗೋದು ಬೇಡ, ಎಲ್ಲವನ್ನು ಕೂಡ ನಿಭಾಯಿಸೋಣ, ತಾಳ್ಮೆಯಿಂದ ಇರಿ ಅಂತ ಹೇಳಿ. ಆ ನಂತರದಲ್ಲಿ ಸುದ್ದಿಗೋಷ್ಠಿ ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಅನುಕೂಲ ಆಗುವ ಹಾಗೆ, ಜನಾರ್ದನ್ ರೆಡ್ಡಿ ಅವರದ್ದು ಅಲ್ಲಿ ಏನು ತಪ್ಪಿಲ್ಲ ಅನ್ನುವಂತ ವಿಚಾರವನ್ನ ಎರಡೆರಡು ಬಾರಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು, ರಾಜಶೇಖರ್ ಅವರನ್ನ, ಮೃತ ವ್ಯಕ್ತಿಯನ್ನ ಅಂತ ಹೇಳುವಂತ ವಿಚಾರವನ್ನ ಇದೆಲ್ಲವನ್ನು ಕೂಡ ಬಹಿರಂಗಪಡಿಸಿದ್ರು. ಜನಾರ್ದನ್ ರೆಡ್ಡಿ ಅವರನ್ನ ರಾಜಕೀಯವಾಗಿ ಸಿಲುಕಿಸುವಂತಹ ಪ್ರಯತ್ನ ಆಗ್ತಾ ಇದೆ ಅನ್ನೋ ವಿಚಾರವನ್ನ ಹೇಳಿದ್ರು. ಈ ಒಂದು ವಿಚಾರ ಹೇಳಿದ ನಂತರದಲ್ಲಿ ಜನಾರ್ದನ್ ರೆಡ್ಡಿ ಅವರು ವಾಪಸ್ ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿ ಮಾತಾಡ್ತಾರೆ, ಧನ್ಯವಾದವನ್ನ ಹೇಳ್ತಾರೆ. ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಭಾವುಕರಾದ್ರು ಅನ್ನೋ ವಿಚಾರ ಗೊತ್ತಾಗತ್ತೆ. ಯಾಕಂದ್ರೆ ತನ್ನ ಪರವಾಗಿ ಈ ರೀತಿಯಲ್ಲಿ ಮಾತಾಡಿರೋ ಕಾರಣಕ್ಕಾಗಿ ಸಂಕಷ್ಟದಲ್ಲಿರುವಂತ ವ್ಯಕ್ತಿಗೆ ಒಂದು ಧೈರ್ಯ ತುಂಬಿದಾಗ ಏನೋ ಒಂದು ರೀತಿಯಲ್ಲಿ ಆನೆ ಬಲ ಬಂದಾಗ ಆಗತ್ತೆ. ಆ ಕಾರಣಕ್ಕಾಗಿ ಜನಾರ್ದನ್ ರೆಡ್ಡಿ ಅವರು ಮಾತಾಡಿ ಧನ್ಯವಾದವನ್ನ ಹೇಳಿದ್ದಾರೆ. ಕುಮಾರಣ್ಣ, ನಿಮ್ಮ ಬೆಂಬಲದಿಂದ ನನಗೆ ಸಾಕಷ್ಟು ಧೈರ್ಯ ಬಂತು ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಇಬ್ರು ಕೂಡ ಪರಸ್ಪರ ಒಟ್ಟಾಗಿ ಹೋಗೋಣ ಅನ್ನೋ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಹೀಗಾಗಿ ಹಲವು ಕಾಲಗಳ ಕಾಲ ಇಬ್ರು ಕೂಡ ಬದ್ಧ ವೈರಿಗಳಾಗಿ ನಡೆದಂತವ್ರು ಈಗ ಅತ್ಯಂತ ಆಪ್ತರಾಗುವಂತಹ ಲಕ್ಷಣ ಕಂಡು ಬರ್ತಾ ಇದೆ. ಬಳ್ಳಾರಿಯ ರಾಜಕೀಯದಲ್ಲಿ ಕುಮಾರಸ್ವಾಮಿ ಅವರ ಒಂದು ಪಾತ್ರವೂ ಕೂಡ ಹೆಚ್ಚಾಗುವಂತ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಬಳ್ಳಾರಿ ಭಾಗದಲ್ಲಿ ಕೂಡ ಜೆಡಿಎಸ್ ನ ಪ್ರಭಾವ ಇದೆ. ಇದು ಜನಾರ್ದನ್ ರೆಡ್ಡಿ ಅವರಿಗೂ ಅನುಕೂಲ ಆಗುತ್ತೆ, ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದ ಕುಮಾರಸ್ವಾಮಿ ಅವರಿಗೂ ಅನುಕೂಲ ಆಗುತ್ತೆ. ಈ ಕಾರಣಕ್ಕಾಗಿ ಇಬ್ರು ಒಂದಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ, ತೊಡೆತಟ್ಟಲಿಕ್ಕೆ ಒಂದಾಗಿ ಹೋಗೋಣ ಅನ್ನೋಂಥ ವಿಚಾರವನ್ನು ಕೂಡ ಮಾತುಕತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ದಿವ್ಯಶ್ರೀ, ಜನಾರ್ದನ್, ಈಗ ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.